ಸ್ನೇಹಿತರಾದಂಥ ಹನುಮಂತರಾಜರವರೇ, ಯಾರ ಕಾರ್ಯಕ್ರಮವೂ ಅಲ್ಲ. ಯಾಕೆಂದರೆ ಹೇಳ್ತಾ ಇದು ಸರ್ಕಾರದಿಂದ ಬಂದಿರೋಂಥ ಕಾರ್ಯಕ್ರಮ. ಇದು ಪ್ರತಿ ಪಂಚಾಯತಿಗಳೂ ಇದನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಹಿರಿಯರು ಬಂದು ನಮ್ಮಲ್ಲಿ ಇಷ್ಟೊಂದು ಜನ ಇದ್ದಾರೆ ಅನ್ನೋದಕ್ಕೆ ನಮಗೆ ಸಂತೋಷ ಪಡ್ತಾ ಇದ್ದೀವಿ. ಈಗ ನಾನು ಇನ್ನೊಂದು ಕಿವಿ ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಯುವಕರುಗಳಿಗೆ. ಯಾಕೆಂದರೆ ವಯಸ್ಸಾದ ಮೇಲೆ ತಂದೆ ತಾಯಿದೊಂದು ನಡೆದಾಡೋದು ಓಡಾಡೋದು ಮಾಡೋದಿಲ್ಲ ಕಷ್ಟ. ಆದ್ದರಿಂದ ಸರ್ಕಾರ ಇದನ್ನು ನಮಗೆ ಪ್ರೋತ್ಸಾಹ ಕೊಡ್ತಿದ್ದೋ ಅದೇ ರೀತಿ ಮಕ್ಕಳು ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಇಂಪಾರ್ಟೆಂಟೇ ಹೊರತು ಸರ್ಕಾರದಿಂದ ಬರೋಂಥ ಅನುದಾನ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಸರ್ಕಾರ ಎಷ್ಟು ಅಂತ ಕೊಡೋಕ್ಕಾಗ್ತದೆ, ಎಷ್ಟು ಮಾಡೋಕ್ಕಾಗಲ್ಲ. ನಮ್ಮ ಮಕ್ಕಳುಗಳು ವಯಸ್ಸಾದಂಥವ್ರಿಗೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಅವ್ರನ್ನ ನೋಡ್ಕೊಂಡ್ರೆ ದೇವರು ಇಲ್ಲಿ ಯಾವ ದೇವರು ಇಲ್ಲ. ಯಾವುದೇ ಒಂದು ಶಾಸ್ತ್ರಗಳು ಕೇಳಕ್ಕೆ ಹೋಗ್ತಾರೆ, ಮಾಡಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರು ಹೇಳೋದೇನು ಮಕ್ಕಳು ತಂದೆ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು ದೇವ್ರ ನಂಬಿ ಅಂತ ಯಾರು ಹೇಳ್ತಾ ಇಲ್ಲ. ಅದನ್ನು ದಯವಿಟ್ಟು ನಿಮ್ಗೆ ಹೇಳೋದು ಇಷ್ಟೇ, ಯುವಕರಿಗೆ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ನೀವು ಅಭಿವೃದ್ಧಿ ಪಡ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲೊಂದು ಅವಕಾಶ ಮಾಡಿಕೊಂಡಂಥ ನನ್ನ ಸ್ನೇಹಿತ ಚಂದ್ರಶೇಖರ್ ಅವರೇ, ಹಾಗೂ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ನನ್ನ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂಥ ಸಂಸ್ಥೆಯವರಿಗೆ ವಂದಿಸ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾನೆ. ಜೈ ಹಿಂದ್, ಜೈ ಕನ್ನಡ. ಕಾರ್ಯಕ್ರಮಗಳ ಸಮರ್ಪಣೆ ಅಂತಂದ್ರೆ ಇದು ಎಲ್ಲ ಇದೆ ಅಂದ್ರೆ ಎಲ್ಲ ಕಡೆ ಮಾಡ್ತಾರೆ. ಆದ್ರೆ ಇನ್ನೊಂದು ಇಷ್ಟೊಂದು ವೈಭವವಾಗಿ ಇಷ್ಟೊಂದು ಇದುವಾಗಿ ಎಲ್ಲ ನೋಡಿದಂಗೆ ಕಾಣಲ್ಲ. ಇದು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮನುಗೌಡರು ಬಹಳ ಯಶಸ್ವಿಯಾಗಿ ಇದನ್ನು ಗೊತ್ತು ಅವ್ರಿಗೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಇಂಥದ್ದು ಮಾಡಬೇಕು ಅಂದ್ರೆ ಅಂತ ಮಾಡೇ ಮಾಡ್ತಾರೆ. ಏನ್ ಗೊತ್ತಾ, ಅವರು ಇವರು ವಕೀಲರು, ಅವರು ಹಿರಿಯರು, ನಾವೆಲ್ಲ ವಯಸ್ಸು ಏಜ್ ಆಗೈತೆ, 65-70 ವರ್ಷ. ಅವರು ಯುವಕರು ಅನ್ನ ಇದನ್ನ ಮಾಡಲೇಬೇಕು ಅಂತ ನನ್ನ ಹತ್ರ ಕೇಳ್ಕೊಂಡಾಗ ಮಾಡ್ರಪ್ಪ ಅಂತ ಕೇಳಿದಾಗ ಇವರು ಬಂದ್ಬಿಡಿ ಎಲ್ಲ ಸರ್ ಈ ಕಡೆ ನೋಡಿ ಸರ್. ಆಯ್ತು ಬಿಡಿ. ಸರ್ ನೀವೇ ಬಂದ್ಬಿಡಿ ಸರ್, ಬನ್ನಿ ಸರ್, ಬನ್ನಿ ಸರ್. ಎಲ್ರಿಗೂ ಏನಿವತ್ತಿನ ನಿಮ್ಗೆಲ್ಲ ಗೊತ್ತಾಗಿದೆ. ನಿಮ್ಗೆಲ್ಲ ಹೆಚ್ಚಿನ ಮುಂಚೆ ನಾವು ವಿಷಯ ತಿಳಿಸಿದ್ವಿ. ಇದರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವತಿಯಿಂದ ಅಲಿಮ್ಕೋ ಸಂಸ್ಥೆ ಸಹಯೋಗದೊಂದಿಗೆ ಏನು ಹಿರಿಯ ನಾಗರಿಕರಿಗೆ ಸರ್ಕಾರ ಸೌಲಭ್ಯ ಕೊಡ್ತೀವಿ ಅಂತ ಆ ದಿನ ಇವತ್ತೆಲ್ಲ ಬಂದಿದೆ. ನಾವು ನಿಮ್ಗೆಲ್ಲ ವಿಷಯನ ತಿಳಿಸಿದ್ದೀವಿ. ನೀವೆಲ್ಲ ಈ ಒಂದು ಸಭೆಗೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಮೊದಲನೇದಾಗಿ ವೇದಿಕೆ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಎಲ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ಈ ಕಾರ್ಯಕ್ರಮ ನಡೆಸಬೇಕು ಅಂತ ನಾವು ನಮ್ಮ ಎಲ್ಲ ಮುಖಂಡರನ್ನ, ನಮ್ಮ ಊರಿನ ಮುಖಂಡರನ್ನ, ನಮ್ಮ ಪಂಚಾಯತಿ ಮುಖಂಡರನ್ನ ಹೇಳ್ಕೊಂಡಾಗ ಅವರು ಸಹ ಒಪ್ಪಿ ನಾವು ಬರ್ತೀವಿ ಅಂತೇಳಿ ಈ ಸಭೆಗೆ ಆಗಮಿಸಿದ್ದಾರೆ. ಮೊದಲನೇದಾಗಿ ನಮಗೆಲ್ಲ ಹಿರಿಯರು, ಊರಿನ ಮಗ, ನಮ್ಮೂರಿನ ಪಕ್ಕದ ಮಗ ಚಂದ್ರಣ್ಣ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಂತಹ ಅಧಿಕಾರನ್ನ ಮುನ್ನೋಡಿ ಈ ಕಡೆ ಸ್ವಲ್ಪ ಹಿಂದಕ್ಕೆ ಹಾಗೆ ನಿಮಿಷ
ಈ ಕಡೆ ಒಂದೊಂದು ಫೋಟೋ ಪೇಪರ್ ಬರ್ಬೇಕಾದ್ರೆ ಇಟ್ಕೊಳ್ಳಿ. ಹಾಗೆ ರೀ ಹಾಗೆ ರೀ ಹಾಗೆ ರೀ ನಿಮಿಷ ಹಾಗೆ ರೀ ಹಾಗೆ ರೀ ನೀವು ತಗೊಂಡ್ಮೇಲೆ ಹಂಗೆ ನಿಂತ್ಕೊಳ್ಳಿ ಕಳಿಸ್ಬಿಡಿ ಹಾಗೆ ರೀ ಹಾಗೆ ರೀ ಕೊಡ್ತಕ್ಕಂಥದ್ದಾಗಿರ್ಬೋದು, ಆ ಥರದ ಸೌಲಭ್ಯವನ್ನು ಕೂಡ ಲಿಂಕ್ ಸಂಸ್ಥೆ ಕೊಡುತ್ತೆ. ಆಮೇಲೆ ದೈಹಿಕ ಅಂಗವಿಕಲರು, ಯಾರಿಗೆ 80% ನ್ಯೂನತೆ ಇದೆ ದೈಹಿಕ ಅಂಗವಿಕಲರಿಗೆ, ಅವರಿಗೆ ಸರಳವಾಗಿ ಎಲ್ಲರಂತೆ ಚಲಿಸೋದಕ್ಕೆ, ಸಮಾಜದಲ್ಲಿ ಎಲ್ಲರಂತೆ ಅವರು ಕೂಡ ಓಡಾಡೋದಕ್ಕೆ ಅವರಿಗೆ ಒಂದು ಬ್ಯಾಟ್ರಿ ಚಾರ್ಜರ್ ಸೈಕಲನ್ನು ಕೊಡ್ತಾ ಇದ್ದೀವಿ. ಆ ಬ್ಯಾಟ್ರಿ ಚಾರ್ಜರ್ ಸೈಕಲ್ ಸುಮಾರು ಒಂದು 40,000 ಬೆಲೆ ಮಾಡತಕ್ಕಂಥದ್ದು. ಇಲ್ಲಿ ಯಾರು ಆ ಥರ ಫಲಾನುಭವಿಗಳು ನನಗೆ ಕರೆಕ್ಟಾಗಿ ದಾಖಲಾತಿಗಳು ಕೊಟ್ಟಿಲ್ಲ. ದಾಖಲಾತಿಗಳನ್ನು ಕೊಟ್ಟರೆ ಬ್ಯಾಟ್ರಿ ಚಾರ್ಜರ್ ಸೈಕಲ್ನ ಕೊಡ್ತೀವಿ. ತುಂಬ ಚೆನ್ನಾಗಿದೆ, ಆರಾಮಾಗಿ ನೆನ್ಮಂಗ್ಲಕ್ಕೆ ಹೋಗಿ ಬರ್ಬೋದು. ಆ ಥರ ಸೈಕಲನ್ನು ಕೊಡುವಂಥದ್ದು ಕೂಡ ನಮ್ಮ ಸಂಸ್ಥೆಯಲ್ಲಿ ಇದೆ. ಹಾಗೆ 40 ಕಿಲೋಮೀಟರು ಅದಕ್ಕೆ ಒಂದು. ಹಾಗೆ ಇನ್ನು ಯಾರು ಈ ಮಲ್ಟಿ ಡಿಸಬಿಲಿಟಿ ಅಂದರೆ ಬಹುವಿಧ ಅಂಗವಿಕಲತೆ ಇರ್ತಕ್ಕಂಥ, ಯಾವಾಗಲೂ ಬೆಡ್ ರೀಡಲ್ಲಿ ಇರ್ತಕ್ಕಂಥ ಒಂದು ವಿಕಲಚೇತನಿದ್ದಾರೆ, ಅವರಿಗೆ ಬೇಕಾದಂಥ ಸಲಕರಣೆಗಳು, ಅವರಿಗೆ ಬೆಡ್ ಬೇಕಾಗಿರುತ್ತೆ, ವಾಟರ್ ಬೆಡ್ಡು ಆ ಥರ ಸಿಗುತ್ತೆ, ಮತ್ತು ಅವ್ರಿಗೆ ಕೂತ್ಕೊಳ್ಳೋದಕ್ಕೆ CP ಚೇರ್ ಬೇಕಾಗುತ್ತೆ, ಆ ಥರ ಸೌಲಭ್ಯ ಸಿಗುತ್ತೆ. ಇನ್ನು ಕೆಲವರಿಗೆ ಕಾಲಿಲ್ದಲೇ ಇರೋರಿಗೆ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ನಾನು ಇದುವರೆಗೂ ನೋಡೇ ಇಲ್ಲ ಅಂತ ನನ್ಗನ್ನಿಸುತ್ತೆ. ಯಾಕೆಂದ್ರೆ ಈ ಥರ ಗುರುತಿಸೋದು, ಗುರುತಿಸಿ ಈ ನಮ್ಮ ಶ್ರೀನಿವಾಸಪುರ ಪಂಚಾಯತಿಗೆ ಸೇರ್ತಕ್ಕಂಥ ಎಲ್ಲ ಊರುಗಳಿಗೂ ಒಂದು ಫಲಾನುಭವಿಗಳನ್ನ ಕರ್ಕೊಂಬಂದು ಇಲ್ಲಿ ಒಂದು 144 ಜನನ ಸೇರಿಸಿ ಇವತ್ತಿನ ದಿವಸ ಫಲಾನುಭವಿಗಳಿಗೆ ಒಂದು ಕೇಂದ್ರ ಸಂಸ್ಥೆ ಅಥವಾ ರಾಜ್ಯ ಸಂಸ್ಥೆಯಿಂದ ಒಂದು ಸಲಕರಣೆಗಳನ್ನ ವಿತರಣೆ ಮಾಡೋದು ಅಂದರೆ ಅಷ್ಟು ಸುಲಭವಾದ ಇದಲ್ಲ. ಯಾವ ರಾಜಕೀಯದವರು ಇದನ್ನು ಈ ಥರದ್ದು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇದಕ್ಕೆ ಯೂತ್ಸ್ ಇಂಪಾರ್ಟೆಂಟು. ನಿಮ್ಮೆಲ್ಲರ ಸ್ನೇಹಿತರಾದಂಥ ನಮ್ಮ ಮನುಗೌಡರು, ವಕೀಲರು, ತಿಳಿದಂಥವ್ರು ಆ ಒಂದು ಈ ಕಾರ್ಯಕ್ರಮನ ಆಯೋಜಿಸಬೇಕಾದ್ರೆ ಅವ್ರಿಗೆ ಸಹೋದ್ಯೋಗಿಗಳಾಗಿ ಗಿರೀಶ್ ಅವರು ಮತ್ತು ಆನಂದು, ಈ ಊರಿನ ಎಲ್ಲ ಮುಖಂಡರು, ಯೂತ್ಸು ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಆತ್ಮೀಯರು, ನನ್ನ ಸ್ನೇಹಿತರಾದಂಥ ಹರೀಶ್ ಬಾಬು, ಮಾಜಿ ಅಧ್ಯಕ್ಷರು, ಪಂಚಾಯಿತಿ ಅಧ್ಯಕ್ಷರು ಹರೀಶ್ ಬಾಬು ಅವರವ್ರಿಗೂ ನನ್ನ ಧನ್ಯವಾದಗಳು. ಸಂಸ್ಥೆ ಕಡೆಯಿಂದ ಒಂದು ಫಲಾನುಭವಿಗಳಿಗೆ ಇಷ್ಟೊಂದು 144 ಜನಕ್ಕೆ, ಸ್ಟಾರ್ಟಿಂಗಲ್ಲೇ 144 ಜನಕ್ಕೆ ಈ ಥರ ಅನುಭವಿಗಳಿಗೆ ಕಿಟ್ಗಳನ್ನ ತರಿಸಿ ಈ ಒಂದು ಕಾರ್ಯಕ್ರಮ ಮಾಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದಾರಲ್ಲ, ಅವ್ರಿಗೆ ಒಂದು ನನ್ನ ನಮಸ್ಕಾರ ಹೇಳ್ತಾ ಇದ್ದೀನಿ. ನಿಜವಾಗೂ ಖುಷಿ ಆಗ್ತದೆ. ಈ ಒಂದು ಕಾರ್ಯಕ್ರಮ ಸತತವಾಗಿ ನಡೀತಾ ಇರಲಿ. ನಮ್ಮ ಪಂಚಾಯಿತಿ, ಶ್ರೀನಿವಾಸಪುರ ಪಂಚಾಯಿತಿಗೆ ಒಂದು ಒಳ್ಳೆ ಹೆಸರು ಬರಲಿ, ನಮ್ಮ ತಾಲ್ಲೂಕಲ್ಲಿ ಒಳ್ಳೆ ಹೆಸರು ಬರಲಿ. ರಾಜಕೀಯವಾಗಿ ಏನು ಬೇರಿಸೋದು ಬೇಡ, ನನ್ನ ಅನಿಸಿಕೆ ಅನ್ಸೋದು. ರಾಜಕೀಯ ಬೇಡ. ಫಲಾನುಭವಿಗಳಿಗೆ ಏನಂತ ಅಂದರೆ ಅವ್ರಿಗೆಲ್ಲರೂ ಬೇಕು, ನಮಗೂ ಎಲ್ಲರೂ ಬೇಕು. ಆದ್ದರಿಂದ ರಾಜಕೀಯ ಬೆರೆಸೋದು ಬೇಡ. ಈ ಒಂದು ಇದಕ್ಕೆ ಫಲಾನುಭವಿಗಳಿಗೆ ಒಳ್ಳೆತನದಲ್ಲಿ ಕೊಟ್ಟು ಅವರಿಗೆ 60 ವರ್ಷ ಅಂತ ಏನು ಲಿಮಿಟ್ ಮಾಡಿದ್ದೀರಾ, ಅಥವಾ ಇನ್ನೂ ಒಂದು 5 ವರ್ಷ ಕಮ್ಮಿ ಮಾಡ್ಕೊಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಒಂದು 55 ವರ್ಷಕ್ಕೆ ಮಾಡಿದ್ರು ಇವತ್ತಿನ ದಿವಸ, ಇವತ್ತಿನ ಈ ಜನರೇಷನ್ ಫಲಾನುಭವಿಗಳಿಗೆ ಎಲ್ಲ ಸಲಕರಣೆಗಳನ್ನ ವಿತರಿಸಿದ್ದೀರಾ, ಕೊಡ್ಲಿಕ್ಕೆ ತೀರ್ಮಾನ ತಗೊಂಡಿದ್ದೀರಾ. ಅದಕ್ಕೆ ನನಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅಷ್ಟು ಖುಷಿ ಆಗ್ತದೆ. ಇಡೀ ನೆನ್ಮಂಗಲ ತಾಲೂಕಿಗೆ ಇದೊಂದು ಹೆಸರಾಗಿ ಹೇಳ್ಕೊಬಹುದು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಮನವಿ ಕೊಟ್ಟರು, 55 ವರ್ಷ ಇರೋರಿಗೆ ಕೊಡಿ ಅಂತ. ಅದು ನಮ್ಮ ಕೈಲಿಲ್ಲ. ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಒಂಥರ ಸಂತೋಷವಾದಂಥ ವಿಷಯವಾಗಿದೆ. ಯಾಕೆಂದರೆ ಇದುವರೆಗೂ ನಮ್ಮ ಗ್ರಾಮದಲ್ಲಿ ವಯೋವೃದ್ಧರಿಗೆ ಯಾರೂ ಕೊಟ್ಟಿರಲಿಲ್ಲ. ಈ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದಂಥ ಮನುಗೌಡರು, ಗಿರೀಶ್, ಆಮೇಲೆ ನರಸಿಂಹಯ್ಯನವರು
ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗೂ ಸರ್ಕಾರದಿಂದ ಬರುವಂತಹದನ್ನು ನಾವು ಜನತೆಗಳು ಸೇರ್ಕೊಂಡು ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಎಲ್ಲ ಗ್ರಾಮಸ್ಥರು ಹಿರಿಯರು ಎಲ್ಲ ಸೇರ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಆ ಸರ್ಕಾರದ ಕಾರ್ಯಕ್ರಮ ಜನಗೆ ತಟ್ಟದ ರೀತಿಯಲ್ಲಿ ಕೊಡೋ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡಿದ್ದೇವೆ. ಬಹಳ ಸಂತೋಷದಿಂದ 144 ಜನರನ್ನ ನಾವು ಪಟ್ಟಿ ಮಾಡಿ ಕೊಟ್ಟಿತಾ ಇದ್ದೇವೆ. ಅದರಲ್ಲಿ ಕೆಲವರು ಸ್ವಲ್ಪ ಒಂದು ಆಧಾರ್ ಕಾರ್ಡು ಒಂದು ಲಿಂಕ್ ಕೆಲವರಿಗಿಲ್ಲ. ಅದನ್ನು ಮುಂದಿನ ದಿನದಲ್ಲಿ ಅದನ್ನು ಸರಿಪಡಿಸಿಕೊಂಡು ಕೊಡಕ್ಕೆ ಪ್ರಯತ್ನ ಪಡ್ತೀವಿ. ಕಾರ್ಯಕ್ರಮ ಅಂತ ಅಂದರೆ ನಾನು ಮೊದಲೇ ಭಾಷಣದಲ್ಲಿ ಹೇಳಿದೆ, ಇಡೀ ತಾಲ್ಲೂಕಲ್ಲಿ ನಾನು ಇದೇ ಮೊದಲನೇ ಸತಿ ನೋಡ್ತಾ ಇರೋದು. ಒಂದು ಒಳ್ಳೆ ಕಾರ್ಯಕ್ರಮ, ಅದು 60 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನಾನು 55 ವರ್ಷಕ್ಕೆ ಸರ್ಕಾರಕ್ಕೂ ಮನವಿ ಮಾಡಕ್ಕೆ ಹೇಳಿದ್ದೀನಿ, ಮುಂದೆ 55 ವರ್ಷದವರೆಗೂ ಕೊಡಿ. ಇವತ್ತಿನ ಜನರೇಷನ್ನಲ್ಲಿ ಒಂದು ಆಹಾರ ಪದಾರ್ಥ ಇರಬಹುದು, ದಿನನಿತ್ಯ ಗೊಬ್ಬರ ಇದನ್ನೆಲ್ಲ ಹಾಕಿ ತಿಂದಿರೋದ್ರಿಂದ 55 ವರ್ಷಕ್ಕೇನೆ ಎಲ್ಲ ಅವ್ರದ್ದು ಶಕ್ತಿ ಕುಂದುತ್ತಾ ಇರ್ತದೆ. ಅದಕ್ಕೋಸ್ಕರ 55 ವರ್ಷಕ್ಕೆ ಸರ್ಕಾರಕ್ಕೆ ಇವತ್ತೇನು ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀರಾ ಅದನ್ನು 55 ವರ್ಷಕ್ಕೆ ನೀವು ಪ್ರಯತ್ನ ಪಡಿ ಅಂತ ನಾನು ಹೇಳಿದ್ದೀನಿ. ಮತ್ತೆ ಇಡೀ ನಮ್ಮ ನೆನ್ಮಂಗಲ ತಾಲೂಕಿಗೆ ಈ ಒಂದು ಕಾರ್ಯಕ್ರಮ ಏನಿದೆ, ಈ ನೆನ್ಮಂಗಲ ತಾಲೂಕಿಗೆ ಪೂರ್ತಿ ಆವರಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. 150 ಅಪ್ಲಿಕೇಶನ್ ಬಂದಿದೆ ಅಂದ್ರೆ ಈ ನೆನ್ಮಂಗಲ ತಾಲೂಕಲ್ಲಿ ಎಷ್ಟು ಪಂಚಾಯಿತಿ ಇದೆಯೋ ಅಷ್ಟು ಪಂಚಾಯಿತಿಗೆ ಮಿನಿಮಮ್ 500 ಜನ ಅಂತ ಇರುತ್ತೆ. ಮಿನಿಮಮ್ ಒಂದು ಪಂಚಾಯಿತಿಗೆ 500 ಜನ ಇರುತ್ತೆ. ಇದನ್ನ ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗ್ತದೆ. ನಮಗೆ ಗೊತ್ತಿರೋ ಮಟ್ಟಕ್ಕೆ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಸಂಸ್ಥೆಯವರು ಬಂದೇ ಬರ್ತಾರೆ, ಇದಕ್ಕೆ ಮುಂದೆ ಬರ್ತಾರೆ. ಸ್ಟೇಟ್ ಗವರ್ಮೆಂಟು ಅಷ್ಟೇ, ಸೆಂಟ್ರಲ್ ಗವರ್ಮೆಂಟು ಅಷ್ಟೇ ಇದಕ್ಕೆ ಬರ್ತಾರೆ. ಇದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಮುಖ್ಯವಾಗಿ ಯೂತ್ಸ್ ಬರಬೇಕು, ಮುಂದಾಳತ್ವ ವಹಿಸ್ಕೊಂಡ್ಬರ್ಬೇಕು. ವಯಸ್ಸಾದವರು, ನಮ್ಮಂತ ವಯಸ್ಸಾದವರು ಯಾರು ಮಾಡ್ಲಿಕ್ಕೆ ಆಗಲ್ಲ ಈ ಕಾರ್ಯಕ್ರಮನ. ಯೂತ್ಸ್ ಬಂದು ಗುರುತಿಸಿ ಅವ್ರ ಆಧಾರ್ ಕಾರ್ಡ್ ಇರ್ಬೋದು, ಅವ್ರದ್ದು ಪ್ಯಾನ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಹಳ್ಳಿಗೆ ಸಂಬಂಧಪಟ್ಟಂಗೆ ಏನೇನಿದೆ ಅದನ್ನೆಲ್ಲ ಈಗ ಆಲ್ರೆಡಿ ನಾವು ಹೇಳಿದೀವಿ. ಏನೋ ಇದನ್ನೇ ಒಂದು ಮುಂಚೂಣಿಯಾಗಿ ಇಟ್ಕೊಂಡು ಸವಲತ್ತು ಸೌಕರ್ಯಗಳು ಇದು ಮಾಡೋದು ಬೇಡ. 50 ವರ್ಷ 60 ವರ್ಷ ಆದ್ಮೇಲೆ ನಮ್ಮ ತಾಯಿ ತಂದೆಯವ್ರನ್ನ ದೇವ್ರ ತರ, ಭಗವಂತನ ತರ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಏನ್ ಕೈ ಮುಗಿತೀವಿ ಆ ತರ ಕೈ ಮುಗಿಬೇಕು ಅಂತ ನನ್ನ ಅನಿಸಿಕೆ ಇದೆ. ಆಯೋಜನೆ ಮಾಡಿ ಅಲಿಂಕೋ ಸಂಸ್ಥೆ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ ಈ ಒಂದು ಅಲಿಂಕೋ ಸಂಸ್ಥೆಯವರು ಒಳ್ಳೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಆತ್ಮೀಯರು, ನನ್ನ ವಿಶ್ವಾಸಿಗಳಂತ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿ ಅವರು ಈ ವಿಚಾರವನ್ನು ನನ್ನ ಆಫೀಸಲ್ಲಿ ಪ್ರಸ್ತಾಪ ಮಾಡಿದ್ರು. ನಾನು ಸಹ ಯೋಚನೆ ಮಾಡಿದೆ, ಹೌದು ನಮ್ಮೂರಲ್ಲೂ ಸಹ ನನ್ನ ಅಮ್ಮಂದಿರು, ನನ್ನ ಅಜ್ಜಿಯಂದಿರು, ನಮ್ಮ ತಾಯಿ ತಂದೆಯರು ಇದ್ದಾರೆ, ಅವರು ಸಹ ಈ ಕಾರ್ಯಕ್ರಮವನ್ನು ತರಿಸಬೇಕು, ಇದು ನಮ್ಮ ಹಳ್ಳಿಗೆ ಒಳ್ಳೆ ಉಪಯುಕ್ತವಾಗುತ್ತದೆ ಅಂತೇಳಿ ನಾನು ತೀರ್ಮಾನ ಮಾಡಿ ನನ್ನ ಸ್ನೇಹಿತ ಗಿರೀಶ ಮತ್ತು ನಮ್ಮ ಹಿರಿಯರಾದಂಥ ನರಸಿಂಹಣ್ಣವರು ನಾನು ಚರ್ಚೆ ಮಾಡಿದಾಗ ನಾವು ಇಡೀ ಗ್ರಾಮ ಪಂಚಾಯತಿಯಲ್ಲಿ ಅಪ್ಲಿಕೇಶನ್ ಕೇಳಿದ್ವಿ. ಎಲ್ಲ ಗ್ರಾಮಕ್ಕೂ, ಎಲ್ಲ ಸಹೋದರರಿಗೂ, ನನ್ನ ಆತ್ಮೀಯರಿಗೂ ವಿಚಾರ ತಿಳಿಸಿದ್ವಿ. ಎಲ್ಲರೂ ಸಹ ಒಂದು ಆಧಾರ್ ಕಾರ್ಡು, ಒಂದು ರೇಷನ್ ಕಾರ್ಡು ಮತ್ತು ಒಂದು ಫೋಟೋ ಕೊಡಿ ಅಂತ ಹೇಳಿದ್ವಿ. ಕಾರಣಾಂತರಗಳಿಂದ ಕೆಲವು ಊರಿನಿಂದ ಬಂದಿಲ್ಲ. ಎಳ್ಸ್ಕೇರಿಗೆ ಒಂದು 5 ಬಂದಿದ್ದು, ಮದ್ದಕೋಟೆಗೆ 50 ಮತ್ತು ಹನುಮಂತಗುಪ್ಪಳಿಂದ 50, ನಮ್ಮೂರಿಂದ 60 ಇಷ್ಟೆಲ್ಲ ಆಗಿದ್ವಿ. ನಾವು ಸುಮಾರು 250 ಕಾರ್ಡನ್ನು ಕಳಿಸಿದ್ವಿ. ಅದರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್, ಆಧಾರ್ ಕಾರ್ಡು ಮಿಸ್ ಮ್ಯಾಚು, ಹೆಸರು ಮಿಸ್ ಮ್ಯಾಚು, ರೇಷನ್ ಕಾರ್ಡಲ್ಲಿ ಹೆಸರು ಬಿಟ್ಟೋಗಿದ್ದರಿಂದ ಈ ಕಾರಣಗಳಿಂದ ಈ ಒಂದು 60 ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಅವರು ಸಹ ಅದಕ್ಕೊಂದು ಬೇಡ, ಅವರು ಸಹ ಇದೇ ರೀತಿಯಲ್ಲಿ ಇದೇ ಥರ ಫಂಕ್ಷನ್ ಮಾಡಿ ಅವರು ಸಹ ಕೊಡ್ತೀವಿ. ಎಲ್ಲ ನನ್ನ ತಾಯಿಂದಿರು, ನನ್ನ ಅಜ್ಜಿಯರು, ನನ್ನ ದೊಡ್ಡಮ್ಮರು, ಚಿಕ್ಕಮ್ಮದಿರ್ತಾರೆ, ಎಲ್ಲರಿಗೂ ಸಹ ಕೊಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಗಳು, ಅಲಿಂಕೋ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಬೇಕು ಅಂತ ಕೇಳ್ಕೊಂಡಾಗ ನಾವೆಲ್ಲ ಒಪ್ಪಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ನನ್ನ ತಾಯಿಂದಿರೋ, ನನ್ನ ತಂಗಿಯರು, ನಮ್ಮ ಅಮ್ಮಂದಿರೋ ಅವರೆಲ್ಲ ನಾನು ಸಹ ಹಳ್ಳಿ ಹುಡ್ತೋನು. ನನಗೆಲ್ಲ ಏನೋ ಒಂದು ಸಹಾಯ ಆದಾಗ ಎಲ್ಲರಿಗೂ ಅಪ್ಪ ಎಲ್ಲ ಮಕ್ಕಳೆಲ್ಲ ನೋಡ್ಕೊಂತಿರಲ್ಲ. ಅವಾಗ ನಾವು ಏನೋ ಸಣ್ಣ, ಈಗ ಸರ್ಕಾರದ ಕೊಡ್ತಿರೋದು ನಾನೇ ಇನ್ನೇನು ಮಾಡ್ತಿಲ್ಲ, ಸರ್ಕಾರದಿಂದ ಕೊಟ್ಟಾಗ ಅದನ್ನು ತಲುಪಿಸ್ಬೇಕು ಆ ಕೆಲಸ ಮಾಡಿದ್ದೀನಿ. ಇದು ರಾಜಕೀಯ ಅಲ್ಲ. ನನಗೆ ಮೊದಲು ನಮ್ಮ ಊರು, ನನ್ನ ಗ್ರಾಮ, ನನ್ನ ರಾಜ್ಯ, ನನ್ನ ದೇಶ. ನಾನೊಬ್ಬ ವಕೀಲ ಇದ್ದೀನಿ, 4 ಜನಕ್ಕೆ ನಾನು ತಿಳುವಳಿಕೊಂಡಿದ್ದೀನಿ. ನನಗೆ ರಾಜಕಾರಣ ಸೆಕೆಂಡು, ನನ್ನ ಊರು ಮುಖ್ಯ ನನಗೆ. ಯಾಕೆ ನಾನು ಊರಲ್ಲಿ ಹುಟ್ಟಿದ್ದೀನಿ, ಊರಲ್ಲಿ ಬೆಳೆದಿದ್ದೀನಿ, ಇವ್ರ ಮಧ್ಯೆ ಎಲ್ಲ ನಾನು ತಿರುಗಾಡಿದ್ದೀನಿ. ಅದರಿಂದ ನನ್ನ ಗ್ರಾಮ ನನ್ನ ಹೆಮ್ಮೆ. ನಾನು ರಾಜಕಾರಣ ಅಲ್ಲ, ನಾನು ರಾಜಕಾರಣ ಬೇಡ ನನಗೆ. ನನ್ನ ವೃತ್ತಿ ಇದೆ, ನನ್ನ ವೃತ್ತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಪ್ಲಿಕೇಶನ್ 250 ಬಂದಿದ್ವಿ. ಅದರಲ್ಲಿ ಫೈನಲ್ ಆಗಿದ್ದು 144. ಆ 144ರಲ್ಲಿ 5 ಜನ ಅಂಗವಿಕಲರಿದ್ದಾರೆ, ವಿಕಲಚೇತನ 5 ಜನ ಇದ್ದಾರೆ. ಮಿಕ್ಕಿದ 139 ಜನ ವಯಸ್ಸಾದವರು 65 ವರ್ಷ ಮೀರಿದ್ದಾರೆ. ಅವ್ರಿಗೂ ಸಹ ನಾವು ವಿತರಣೆ ಮಾಡ್ತಾ ಇದ್ದೀವಿ.
ಇನ್ನು ಕೆಲವರು ಸ್ಪೆಷಲ್ ಕೇಸ್ ಬಂದಿದೆ, ಅಂದರೆ ಕಾಲು ಕಟ್ಟಾಗಿರೋದು ಬಂದಿದೆ, ಕೆಲವರು ಕೈ ಕಟ್ಟಾಗಿರೋ ಅವರು ಸಹ ಹೆಸರು ತಗೊಂಡಿದ್ವಿ. ಯಾರು ರಿಜೆಕ್ಟ್ ಆಗಿದೆಯೋ, ಯಾರಿಗೆ ನೀಡಿಲ್ವೋ ಅವ್ರಿಗೆ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ 2 ತಿಂಗಳಲ್ಲಿ ಅವ್ರನ್ನೂ ಸಹ ಪಟ್ಟಿ ಮಾಡಿ ನಾನು ಈ ಕಾರ್ಯಕ್ರಮವನ್ನು ನಾವೆಲ್ಲ ನಮ್ಮ ಗ್ರಾಮದಲ್ಲಿ ನಮ್ಮ ನಾಯಕರ ಎಲ್ಲ ಒಂದು ಸಹ ಇದರಿಂದ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ.